ಗ್ಯಾಸ್ ಅಕ್ರಮ ದಾಸ್ತಾನು ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ವಿನಾಯಕ ಗ್ಯಾಸ್ ಏಜೆನ್ಸಿ ಮಾಲೀಕನ ಜನಾರ್ದನ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಯಾವಾಗ ಈ ಒಂದು ರೇಡ್ ಅನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಅಧಿಕಾರಿಗಳು ಏಜೆನ್ಸಿ ಮೇಲೆ ಒಂದು ದಾಳಿಯನ್ನ ನಡೆಸಿದ್ರು. ಇದೀಗ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಚೌಕಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಪರಿಶೀಲನೆಯ ವೇಳೆ ಅಕ್ರಮ ದಾಸ್ತಾನು ಮಾಡ್ತಾ ಇರೋದು ಪತ್ತೆಯಾಗಿದೆ. 498 ಕೆಜಿ ಅಕ್ರಮವಾಗಿ ದಾಸ್ತಾನು ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಹಾಗಾಗಿ ಇದೀಗ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಗ್ಯಾಸ್ ಅಕ್ರಮ ದಾಸ್ತಾನು ಎಲ್ಲೆಲ್ಲ ಆಗ್ತಾ ಇದೆ, ಪೊಲೀಸರು ಅಂತ ಒಂದು ಜಾಗಗಳನ್ನು ಟಾರ್ಗೆಟ್ ಮಾಡಿ ಪರಿಶೀಲನೆ ನಡೆಸಿ ಎಲ್ಲಾ ಮಾಹಿತಿಯನ್ನ ತಗೊಂಡು ದಾಳಿ ಮಾಡ್ತಾ ಇದ್ದಾರೆ. ಇದೀಗ ಪೀಣ್ಯ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ. ವಿನಾಯಕ ಗ್ಯಾಸ್ ಏಜೆನ್ಸಿ ಮಾಲೀಕನ ಜನಾರ್ದನ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುತ್ತದೆ. ಮೊನ್ನೆ ಅಷ್ಟೇ ಅಧಿಕಾರಿಗಳು ಏಜೆನ್ಸಿ ಮೇಲೆ ದಾಳಿಯನ್ನು ನಡೆಸಿದ್ರು. ಅದಾದ ನಂತರ ಮಾಹಿತಿ ಸಿಕ್ಕಿತ್ತು, ಇಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗ್ತಾ ಇದೆ ಅಂತ ಹೇಳಿ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆಯ ನಂತರ ಇಲ್ಲಿ ಎಲ್ಲವೂ ಕೂಡ ಗೊತ್ತಾಗಿದೆ. ಹಾಗಾಗಿ ಚೌಕಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಪರಿಶೀಲನೆಯ ವೇಳೆ ಅಕ್ರಮ ದಾಸ್ತಾನು ಮಾಡ್ತಾ ಇರೋದು ಪತ್ತೆಯಾಗಿದೆ. ಹಾಗಾಗಿ 498 ಕೆಜಿ ಅಕ್ರಮವಾಗಿ ಗ್ಯಾಸ್ ಅನ್ನು ಇವರು ದಾಸ್ತಾನು ಮಾಡ್ತಾ ಇರುವುದು ಪತ್ತೆಯಾಗಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಇದೀಗ ಈ ಒಂದು ಏಜೆನ್ಸಿ ಮಾಲೀಕನ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಗ್ಯಾಸ್ ವಿತರಣೆಗೆ ಸಂಬಂಧಿಸಿದ ಯಾವುದೇ ಅಧಿಕೃತ ಡೀಲರ್ಶಿಪ್ ಇರಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇರಲಿ ಯಾವುದೂ ಕೂಡ ಇರಲಿಲ್ಲ. ಬಿಲ್ಗಳು ಅಥವಾ ಸರಿಯಾದಂಥ ಪತ್ರಗಳನ್ನು ಕೂಡ ಇಲ್ಲ ಇವರ ಹತ್ರ. ಇದೆಲ್ಲವೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಮಾಡಿರುವಂತಹ ದಾಸ್ತಾನು, ಅದರಲ್ಲೂ ಕೂಡ ಜನವಸತಿ ಪ್ರದೇಶದಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳು ಇಲ್ಲದೆ ಇದೆಲ್ಲವೂ ಕೂಡ ದಾಸ್ತಾನು ಮಾಡಲಾಗ್ತಾ ಇತ್ತು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ. ಇಲ್ಲಿ ಗ್ಯಾಸ್ ಸಮಸ್ಯೆ ಎಷ್ಟಾಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದೀವಿ. ಮತ್ತೊಂದು ಕಡೆ ಈ ಅಕ್ರಮ ದಂಧೆ ಅನ್ನುವಂಥದ್ದು ಈಗ ಸರಿಯಾದ ಸಮಯದಲ್ಲಿ ಎಲ್ಲವೂ ಕೂಡ ಆರಂಭ ಆಗೋಗಿದೆ. ಈ ಒಂದು ವಿಚಾರದಲ್ಲಿ ಏನಿದೆ ಹೆಚ್ಚಿನ ಮಾಹಿತಿ? ಎಷ್ಟು ಸಿಲಿಂಡರ್ಗಳನ್ನು ಇವರು ಸೀಸ್ ಮಾಡಿಕೊಂಡಿದ್ದಾರೆ, ಯಾರೆಲ್ಲ ಇನ್ವಾಲ್ವ್ ಆಗಿದ್ರು ಅಂತ? ವಿನೂತ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದೆಲ್ಲವೂ ಕೂಡ ಉಲ್ಲಂಘನೆ ಮಾಡಿ ದಾಸ್ತಾನು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಜನವಸತಿ ಪ್ರದೇಶದಲ್ಲೇ ಇದೆಲ್ಲವೂ ಕೂಡ ಯಾವುದೇ ಸುರಕ್ಷತಾ ಕ್ರಮಗಳು ಇಲ್ಲದೆ, ಸರಿಯಾದಂತಹ ಬಿಲ್ ಇಲ್ಲ, ಸಂಬಂಧಪಟ್ಟಂತ ದಾಖಲೆಗಳಿಲ್ಲ, ಏನೂ ಇಲ್ಲ, ಎಲ್ಲವೂ ಕೂಡ ಗಾಳಿಗೆ ತೋರಿ ಈ ರೀತಿಯಾಗಿ ಅಕ್ರಮವಾಗಿ ದಾಸ್ತಾನು ಮಾಡ್ತಾ ಇದ್ರು. ಹಾಗಾಗಿ ಪೊಲೀಸರು ಇದೀಗ ಎಲ್ಲ ಮಾಹಿತಿಯನ್ನು ತಗೊಂಡು ಸೀಸ್ ಮಾಡಿದ್ದಾರೆ. ಅನಿಲ ಸಿಲಿಂಡರ್ಗಳನ್ನು ಇಟ್ಟಿರೋದು ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಜನವಸತಿ ಪ್ರದೇಶಗಳಲ್ಲಿ ಇದೀಗ ಗ್ಯಾಸ್ ಏಜೆನ್ಸಿ ಮಾಲೀಕನ ವಿರುದ್ಧವೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತ, ಈಗಾಗಲೇ ಗ್ಯಾಸ್ ಸಮಸ್ಯೆ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಇದರ ನಡುವೆ ಇದೀಗ ಗ್ಯಾಸ್ ದಂಧೆ ಕೂಡ ಆರಂಭ ಆಗೋಗಿದೆ. ಇಲ್ಲೂ ಕೂಡ ಅಕ್ರಮವಾಗಿ ಇದೆಲ್ಲವೂ ಕೂಡ ನಡೀತಾ ಇತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎಷ್ಟು ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದಾರೆ, ಏನಿದೆ ಹೆಚ್ಚಿನ ಮಾಹಿತಿ? ಎಕ್ಸ್ಪ್ಲೋಷನ್ ಈಗಾಗಲೇ ರಾಜಧಾನಿಯಲ್ಲಿ ಅತ್ಯಂತ ಹೆಚ್ಚು ಜನಬಿಡತ ಪ್ರದೇಶ ಅಂತ ಅಂದ್ರೆ ಅದು ಒಂದು ಪೀಣ್ಯ ಕೂಡ ಹೌದು. ಅಲ್ಲಿ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ ಗಳನ್ನ ದಾಸ್ತಾನು ಮಾಡಿದಂತಹ ಒಂದು ಬೃಹತ್ ಜಾಲವನ್ನ ಇದೀಗ ಅಧಿಕಾರಿಗಳು ಪತ್ತೆ ಮಾಡಿರುವಂತದ್ದು. ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಕ್ರಮ ಬಯಲಾಗಿದ್ದು, ಏಜೆನ್ಸಿ ಮಾಲೀಕನ ವಿರುದ್ಧ ಇದೀಗ ಗಂಭೀರ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಪೀಣ್ಯದ ಒಂದು ಚೌಕಸಂದ್ರ ಮುಖ್ಯ ರಸ್ತೆಯಲ್ಲಿದ್ದಂತಹ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿ ಏನಿದೆ, ಅಲ್ಲಿ ಒಂದ್ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗಳು ಕೂಡ ನಡೀತಾ ಇತ್ತು ಅನ್ನುವಂತಹ ಮಾಹಿತಿಯನ್ನ ಆಧರಿಸಿ ಅಧಿಕಾರಿಗಳು ಈ ಒಂದು ಕಳೆದ ಶುಕ್ರವಾರದಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಏಜೆನ್ಸಿಯ ಮೇಲೆ ದಿಢೀರ್ ದಾಳಿಯನ್ನು ಕೂಡ ನಡೆಸಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ದಾಖಲೆಗಳೇ ಇಲ್ಲದಂತಹ 498 ಕೆಜಿ ಅನಿಲ ಪತ್ತೆಯಾಗಿರುವಂತದ್ದು. ಅಧಿಕಾರಿಗಳು ಏಕಾಏಕಿ ಆ ಒಂದು ಏಜೆನ್ಸಿಯನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸರಣಿಯ ಅಕ್ರಮವೇ ಬಯಲಾಗ್ತದೆ. ಸುಮಾರು 498 ಕೆಜಿ ತೂಕದ ಅಕ್ರಮ ಅನಿಲ ದಾಸ್ತಾನು ಅಲ್ಲಿ ಪತ್ತೆಯಾಗಿರುವಂತದ್ದು. ಇನ್ನೊಂದು ಅಚ್ಚರಿ ವಿಷಯ ಏನಂತ ಅಂದ್ರೆ, ಈ ಒಂದು ಸದರಿ ಏನು ಗ್ಯಾಸ್ ಯೋಜನೆ ವಿತರಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡೀಲರ್ಶಿಪ್ ಗಳ ದಾಖಲಾತಿದು ಕೂಡ ಒಂದು ಏಜೆನ್ಸಿಗಳು ಹೊಂದಿಲ್ಲ ಅನ್ನುವಂಥದ್ದು. ಇನ್ನ ಒಂದು ಅನಿಲ ಸಿಲಿಂಡರ್ ಗಳ ಖರೀದಿ ಆಗಿರ್ಬೋದು, ಮಾರಾಟಕ್ಕಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬಿಲ್ಗಳಾಗ್ಲಿ ಅಥವಾ ಒಂದು ಪತ್ರಗಳಾಗ್ಲಿ ಯಾವುದೂ ಕೂಡ ಅಲ್ಲಿಗ ಮಾಲೀಕರ ಬಳಿ ಇಲ್ಲದೆ ಅಂದ್ರೆ ಇಲ್ಲ ಅನ್ನುವಂತಹ ಅಂಶ ಕೂಡ ಈ ಒಂದು ತನಿಖೆಯ ವೇಳೆ ಬಯಲಾಗಿದೆ. ಇನ್ನ ಸದರಿ ಗ್ಯಾಸ್
ಸಂಬಂಧಪಟ್ಟಂತೆ ಚೊಕ್ಕಸಂದ್ರದಲ್ಲಿ ಅತ್ಯಂತ ಜನಬೀಡು ಪ್ರದೇಶ ಅದು. ಆಕ್ಚುಲಿ ಇಲ್ಲಿ ಸಾಮಾನ್ಯವಾಗಿ ಜನ ಸಾಕಷ್ಟು ಓಡಾಡ್ತಾನೆ ಇರ್ತಾರೆ. ಅಂತಹ ಜನಬೀಡು ಪ್ರದೇಶದಲ್ಲಿ ಅಕ್ರಮವಾಗಿ ಕನಿಷ್ಠ ಸುರಕ್ಷಾ ಒಂದು ಕ್ರಮಗಳನ್ನು ಕೂಡ ಅಳವಡಿಸ್ಕೊಳ್ದಲೆ, ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಅಳವಡಿಸ್ಕೊಳ್ದಲೆ ಅಲ್ಲಿ ಅಕ್ರಮವಾಗಿ ಗ್ಯಾಸ್ ಏಜೆನ್ಸಿಯನ್ನು ತೆರೆದಿರುವಂತದ್ದು. ಯಾಕಂದ್ರೆ ಅಲ್ಲಿ ಜನಬೀಡು ಪ್ರದೇಶ ಹೆಚ್ಚಾಗಿರೋದ್ರಿಂದ ಬೆಂಕಿ ಆಕಸ್ಮಿಕವಾಗಿ ತಗುಲಿದ್ರೆ ಅಲ್ಲಿ ಸಾಕಷ್ಟು ಹಾನಿಗಳು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಎದುರಾಗುತ್ತೆ. ಬಟ್ ಇಂತಹ ಯಾವುದೇ ಕನಿಷ್ಠ ಮಾನದಂಡಗಳನ್ನು ಕೂಡ ಅನುಸರಿಸದೆ, ಮುನ್ನೆಚ್ಚರಿಕೆ ಕ್ರಮಗಳಿಲ್ಲದೆ ನೂರಾರು ಕೆಜಿ ಅನಿಲಗಳನ್ನ ಅಲ್ಲಿ ಅಕ್ರಮವಾಗಿ ಸಂಗ್ರಹಿಸಲಾಗಿತ್ತು ಅನ್ನುವಂಥದ್ದು ಇದೀಗ ತನಿಖೆಯ ವೇಳೆ ಬಯಲಾಗಿರುವಂತದ್ದು. ರೋಶ್ನಿ. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಮಾಹಿತಿಗಾಗಿ.